ಈ ರಾವಣಗೌಡನ ರಗಿಣಿಯಾಗಲು ಅವಳನ್ನು ನನ್ನ ಡಂಬದ ಮಾತಿಗೆ ಮರಳು ಮಾಡಿ ನನ್ನ ಕೆಲಸ ಮುಗಿಯುವವರೆಗೆ ರಾವಣಿಯಂತೆ ನೋಡಿಕೊಂಡು ಅವಳನ್ನು ಬೀದಿಯ ಸೂಳೆಯ ತರ ಮಾಡದಿದ್ದರೆ ರಾವಣಗೌಡನೇ ಅಲ್ಲ. ಹೌದು, ರಂಜಿನಿ ಬರುತ್ತಾನೆಂದು ಹೇಳಿದಳು, ಇನ್ನೇ ಯಾಕೋ ಬರಲೇ ಇಲ್ಲ. ವೆಲ್ಕಮ್ ರಂಜಿನಿ, ವೆಲ್ಕಮ್. ನಿನಗಾಗಿ ತೆರೆದಿದೆ ನನ್ನ ಹೃದಯದ ಮಂದಿರ. ಗೌಡ್ರೆ, ನಿಮ್ಮ ಅರಮನೆ ತುಂಬಾ ಸುಂದರವಾಗಿದೆ. ಇಂದ್ರನ ಲೋಕದಲ್ಲಿ ನಾನು ತೇಲಾಡಿದಷ್ಟು ಸಂತೋಷ ಆಗ್ತಿದೆ ಈ ಮನೆಯನ್ನು ನೋಡಿದ್ರೆ. ರಂಜಿನಿ, ಇದು ನನ್ನ ಮನೆಯಲ್ಲಿ ನನ್ನ ಅರಗಿಣಿಯಾದ ರಂಜಿನಿಯ ಅರಮನೆ. ನೋಡಿ, ನೀವೇ ನನ್ನವರಾಗಿರುವಾಗ ಈ ಮನೆ ನಂದು ತಾನೆ. ಅದೆಲ್ಲ ಹೋಗ್ಲಿ, ಎಲ್ಲಿ ನಿಮ್ಮ ತಂಗಿ ಕಾಣ್ತಾ ಇಲ್ವಲ್ಲ? ಒಳಗಡೆ ಇದ್ದಾಳೆ. ದೀಪಾ, ಹೇ ದೀಪಾ, ಹೇಳೋಣ. ಯಾಕೆ ಕರೆದಿದ್ದು ಕೇಳಲಿಲ್ಲವೇ? ನೋಡು ಯಾರು ಬಂದಿದ್ದಾರೆಂದು. ಪಾಪ, ಅವಳಿಗೆ ಹೇಗೆ ಗೊತ್ತಾಗ್ಬೇಕು? ಯಾವಾಗ ನೋಡಿದ್ರು ಬರೀ ಕಸ ಮುಸುರೆ ಮಾಡುತ್ತಾ ಮನೇಲಿ ಇರ್ತಾಳ ಅಂದಮೇಲೆ ನಮ್ಮ ನೆನಪು ಅವಳಿಗೆ ಇರಬೇಕು. ಹಾಗೇನಿಲ್ಲಮ್ಮ, ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಮ್ಮೆ ಆದರೂ ನಾನು ನಿಮ್ಮನ್ನ ನೋಡೇ ಇಲ್ಲ. ದೀಪಾ, ಹಿಂದಿನಿಂದ ಇವಳು ನಿನ್ನ ಹೊತ್ತಿಗೆ. ಇವಳು ಹೇಳಿದಂತೆ ನೀನು ಕೇಳಬೇಕು. ಇವಳ ಮಾತಿಗೆ ನೀನೇನಾದರೂ ಎದುರುತ್ತರ ಕೊಟ್ಟರೆ ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಹುಷಾರ್. ಆಯ್ತಣ್ಣ, ನೀನು ಮಾತಂತೆ ಇವರ ಮಾತಿಗೆ ಮರ್ಯಾದೆ ಕೊಟ್ಟು ನಡ್ಕೊಳ್ತೇನೆ. ನೀನು ಒಳಗೆ ನಡಿ. ಬಾಪ್ರದ ನಿನ್ನ ದಾರಿಯನ್ನೇ ಕಾಯ್ತಿದ್ದಿ. ಗೌಡ್ರೆ, ಇವಳ್ಯಾರು? ಇವಳು ನನ್ನ ಬಾಳ ಸಂಗಾತಿ, ಪ್ರೇಮರಾಜನ ತಂಗಿ ರಂಜಿನಿ ಅಂತ. ರಂಜಿನಿ, ಇವನು ನನ್ನ ಆಪ್ತ ಮಿತ್ರ ಪ್ರತಾಪನೆಂದು. ನಾವಿಬ್ಬರು ಈ ಭೂಲೋಕದ ಸೂರ್ಯ ಚಂದ್ರರಿದ್ದಂತೆ. ಹಲೋ ಪ್ರತಾಪ್. ಹಾಯ್ ಮಿಸ್ ರಂಜಿನಿ. ಪ್ರತಾಪ್, ನಾವು ಹೇಳಿದಂತೆ ಆ ಕುಮಾರನೆಂಬ ಕೊನ್ನೆ ಊರ ಬಿಟ್ಟು ಹೋದನಂತೆ. ಮತ್ತೇನು ಮಾಡುತ್ತಾನೆ? ಇಲ್ಲೇ ಇದ್ದಿದ್ದರೆ ತಾನು ತನ್ನ ತಂದೆ ಹತ್ರ ಹೋಗಿ, ಅಪ್ಪ ನಾನು ನಿನ್ನ ಹುಡುಕುತ್ತ ಬಂದ್ಬಿಟ್ಟೆ ಅಂತ ಅವರ ಅಪ್ಪನನ್ನು ಅಪ್ಪಿ ಬೆಳೆದಿದ್ದ. ಹೆಸರು ಕುಮಾರ್. ತಂದೆಯನ್ನು ನೋಡಲು ಬಂದು ತಂದೆ ಸತ್ತನೆಂದು ತಿಳಿದು ಊರು ಬಿಟ್ಟು ಓಡಿ ಹೋದ. ಕಲಿಯುಗದ ಉತ್ತರ ಕುಮಾರರೇ, ಶಾಬಾಷ್. ಊರು ಬಿಟ್ಟು ಹೋಗಲು ನಾನೇನು ಕೇಳಿ ರಕ್ತಕ್ಕೆ ಹುಟ್ಟಿದ ಲಾಯಿ ಕುಮಾರ. ದಿಟ್ಟವಾದಾಟ ತೊಟ್ಟು ನಿಮ್ಮಂತ ಪುಂಡರಲುಂಡ ಚಂಡಾಡಿ ಸಮಾಧಿ ಕಟ್ಟಲು ಹುಟ್ಟಿ ಬಂದ ಊರಿಗೆ ಕಾಲಿಟ್ಟವು ನೀತು. ನಿಮ್ಮ ಕೊಟ್ಟ ಬೆದರಿಕೆಗೆ ಎದುರಿ ಹೋಗಬಹುದೇ? ಸಮಾಧಿ? ಯಾರ ಸಮಾಧಿ? ನಮ್ಮ ಸಮಾಧಿ ಕಟ್ಟುವ ಕಂಡಗಲಿ ನೀನಿನಲೆ ಇವರೇ ಸತ್ತಿರುವ ಇವರಪ್ಪನನ್ನು ನಮ್ಮದೊಂದು ಕೂದಲು ಕಿತ್ತಕ್ಕಾಗುವುದಿಲ್ಲ. ನಿನ್ನ ಧೈರ್ಯ ಕೇವಲ ಇಲ್ಲಿ ನಿಂತ ಹೆಂಗಸರ ಮುಂದೆ ಮಾತ್ರ. ಲೈಗುಣ ಮರ್ಯಾದೆಯಿಂದ ಹೇಳ್ತೇನೆ, ನನ್ನ ತಂದೆಯನ್ನು ಕೊಂದು ಸೈ ಮಾಡಿಸ್ಕೊಂಡೆ ಟಾಪ್ಗಳು. ನಿನ್ನ ತಂದೆಯನ್ನು ಕೊಲೆ ಮಾಡಿ ಸ್ಟಾಂಪಿಗೆ ಸಹಿ ಮಾಡಿಸಿಕೊಂಡಿರುವೆ ಎಂದು ಯಾವ ಮುಟ್ಟಾಳ ನನ್ನ ಮಗ ಹೇಳಿತು?
ಹೇ ಗೌಡ, ನೀವ್ಯಾರು, ನೀವೇನು ಮಾಡುತ್ತೀರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನೋದನ್ನು ತಿಳಿಯಲಿಕ್ಕೆ ಇಷ್ಟು ದಿನ ಊರು ಬಿಟ್ಟಿದೆ. ಇಲ್ಲಿಯವರೆಗೆ ನಿಮ್ಮದೇ ರಾಜಕೀಯವಾಗಿತ್ತು. ಇನ್ನು ಮುಂದೆ ನಡೆಯಲಾರದು ಗೌಡ, ನಡೆಯಲಾರದು. ಯಾಕಲೇ ಮಗನೇ, ಇನ್ನು ಮುಂದೆ ನೀನೇನು ರಾಜಕೀಯ ಮಾಡಬೇಕೆಂದುಕೊಂಡಿರುವ ಯಾವ ಪಕ್ಷ ಸುಮ್ಮನೆ ಭಾಷಣ ಮಗನೇ. ಏಸಿಗೆ ತಿನ್ನುವ ಹೊಲಸುವ ಮಗನೇ, ಬಡವರ ಕಷ್ಟಪಟ್ಟ ಶ್ರಮದ ಬಲವನ್ನು ಕಳು ಮಾಡಿ ಶ್ರೀಮಂತರಾಗಿದ್ದಲ್ಲ, ಅದು ಕ್ಷಣಕಾಲ ಮಾತ್ರ ಮಕ್ಕಳೇ. ಅದು ಇದು ನಿನಗೆ ಯಾಕೆ ಬೇಕಲೇ ಮಗನೇ? ಮೊದಲು ನೀನು ಬಂದ ಕೆಲಸ ಏನು ಹೇಳು? ಇಲ್ಲದಿದ್ದರೆ ಒತ್ತು ಮಗನೇ. ಹೇ ಗುಣ, ಇದು ಕೇವಲ ಹಣದ ಆಸೆಗಾಗಿ ನನ್ನ ತಂದೆಯನ್ನು ಕೊಂದು ಬಿಟ್ಟಿ. ಪಾಪ, ಮೊನ್ನೆ ರವಿ ತಂಗಿ ರೂಪಗಳನ್ನು ಕೊಲೆ ಮಾಡಿದ್ದೆ. ಅಯ್ಯೋ ಪಾಪ, ರವಿ ತಂಗಿ ತಂದೆ ಸತ್ತೇ ಆಯ್ತು, ಅಷ್ಟು ಕಷ್ಟವಾಗಿರಲಿಲ್ಲ. ಈಗ ಬಟ್ ರೂಪ ಸತ್ತಕ್ಕೆ ನಿನಗೆ ಅಷ್ಟು ಕಷ್ಟವಾಗಿದೆಲ್ಲ. ಯಾಕೆಂದ್ರೆ ಅವಳೇ ನಿನ್ನ ಅರೆಯಣಿಯೇ. ಬದ್ಮಾಶ್ ನನ್ನ ಮಗಳೇ, ಕಾಮ ಬಿದ್ದನೆಚ್ಚಿಗೆ ಕಾಮಕನಲ್ಲ ಈ ಕುಮಾರ. ರೂಪ ನನ್ನ ಒಳ ಹುಟ್ಟಿದ ತಂಗಿಯ ಸಮಾನ ಇದ್ದಳು. ತಂಗಿಯ ಸಮಾನ ಬಿದ್ದಳು, ತಾಯಿಯ ಸಮಾನ ಬಿದ್ದಳು. ಜಾಗ ಖಾಲಿ ಮಾಡು. ಕೇವಲ ಆಸ್ತಿಗಾಗಿ ನನ್ನ ತಂದೆಯನ್ನು ಕೊಂದು ಬಿಟ್ಟೆ. ಪಾಪ, ಮೊನ್ನೆ ರವಿ ತಂಗಿ ರೂಪಗಳನ್ನು ಕೊಲೆ ಮಾಡಿದ್ರಿ. ನನ್ನ ಮಗಳೇ, ವರ್ಷ ನನ್ನ ಮಗನೇ, ರೂಪಳ ಕೊಲೆ ಮಾಡಿದ್ದು ನಿಜ, ಆದರೆ ಹಾಗೆ ಕೊಲೆ ಮಾಡಿಲ್ಲ. ಅವಳ ಅಂದದಲ್ಲಿ ಅರಿತುಕೊಂಡಿರುವ ಸೌಂದರ್ಯದ ಸುಖ ಒಂದು ಕೊಲೆ ಮಾಡಿದ್ದೇವೆ. ಅವಳ ಹೊರವಟ್ಟು ದಂಡವನ್ನು ವಿಚಾರಿಸಿಲ್ಲ. ನಾನು ನನ್ನಿಂದ ಸಾವಿರ ಹೆಣ್ಣು ಮಕ್ಕಳ ದೇಹವನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುತ್ತೇನೆ. ಈಗ ನಿನ್ನನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುತ್ತೇನೆ ಮಗನೇ. ಸಾವಿರಾರು ಹೆಣ್ಣು ಮಕ್ಕಳ ಶೀಲಗಡ್ಡೆ ಕೊಲೆ ಮಾಡಿ ದಕ್ಕಿಸಿಕೊಂಡಿಯಲ್ಲ. ನಾನು ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಯನ್ನು ಶೀಲಗೆಡಿಸುವ ಗಂಡು ನಾನು. ನೀನು ಸಾವಿರಾರು ಹೆಣ್ಣು ಮಕ್ಕಳ ನಿನ್ನ ತೋಳ ತಕ್ಕಲ್ಲಿ ತಪ್ಪಿ ಮುದ್ದು ಕೊಟ್ಟಿರುವುದು ಒಂದು. ನಾನು ನಿನ್ನ ತಂಗಿಯನ್ನು ನನ್ನ ತೋಳ ತಕ್ಕಲ್ಲಿ ಮುದ್ದು ಕೊಡುತ್ತೇನೆ. ಅದೇನು ಮಾಡ್ತೀಯ? ಮಾಡಿದ ಮಗನೇ. ರಾವಣಗೌಡ, ಈ ಕುಮಾರ ಕೊಟ್ಟಿರುವ ಕಿರುಕಾಣಿಕೆ ಈಗ ನನ್ನ ಆಸ್ತಿ ಅಂತದ್ದು ಎಲ್ಲ ಸಿಕ್ಕಂತವಾಯಿತು. ಲೈಗೌಡ, ನನ್ನ